ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳೇಬೇಕು. ತುಂಬಾ ಇಂಪಾರ್ಟೆಂಟು, ಇಲ್ಲಾಂದರೆ ಕ್ಯಾನ್ಸಲೇಷನ್ ಆಗೋಗುತ್ತೆ. ಇನ್ನು 2-3 ದಿನ ಅಷ್ಟೇ ಬಾಕಿ ಇರುವಂಥದ್ದು. ಏನು ಅನ್ನೋದನ್ನ ತಿಳಿಸ್ತೀನಿ, ಸ್ಕಿಪ್ ಮಾಡ್ದಲೇ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವಿಡಿಯೋಸ್ನ ನೀವು ನೋಡ್ಬೋದು. ಹಾಗೆ ಇಂದಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ರೀಸೆಂಟ್ ಅಪ್ಡೇಟ್ ಕೂಡ ತಿಳಿಸಿದ್ದೀನಿ. 15 ದಿವಸದಲ್ಲಿ ನಿಮಗೆ ರೇಷನ್ ಕಾರ್ಡ್ ಸಿಗುವಂಥದ್ದು. ಸೊ ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದನ್ನ ಇಂಟ್ರೆಸ್ಟ್ ಇದ್ದರೆ ಹಿಂದಿನ ವಿಡಿಯೋ ನೀವು ಪೂರ್ತಿಯಾಗಿ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ನಿಮಗೆ ಹೇಳಿದೆ ಇನ್ನು 2-3 ದಿನ ಟೈಮ್ ಇರೋದಷ್ಟೇ ನಿಮಗೆ ಅಂತ. ಏನಕ್ಕಪ್ಪ ಅಂತಂದರೆ, ನಿಮ್ಮ ಪ್ಯಾನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಅಂತ ಸಾಕಷ್ಟು ಸತಿ ಇದ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಲಾಸ್ಟ್ ಡೇಟ್ನ ಕೊಡ್ತಾನೆ ಇದ್ದಾರೆ. ಬಟ್ ಇದು ಲಾಸ್ಟ್ ಟೈಮ್. ಇನ್ನು ನೆಕ್ಸ್ಟ್ ಯಾವುದೇ ರೀತಿ ಲಾಸ್ಟ್ ಡೆಡ್ಲೈನ್ಸ್ನ ಕೊಡಲ್ಲ. ಯಾಕಂದರೆ ಈ ಒಂದು ಅನೌನ್ಸ್ಮೆಂಟ್ ಏನು ಮಾಡಿರೋದು ಕೇಂದ್ರ ಸರ್ಕಾರದಿಂದ, ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ 2017ರಿಂದನೇ ಈ ಒಂದು ಅನೌನ್ಸ್ಮೆಂಟ್ನ ಮಾಡಿರೋದು ಕೇಂದ್ರ ಸರ್ಕಾರದವರು. ಪ್ರತಿಯೊಬ್ಬರು ಕೂಡ ನಿಮ್ಮ ಪ್ಯಾನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಅಂತ. ಬಟ್ ತುಂಬ ಜನ ಮಾಡ್ದಲೇ ಇರೋ ಕಾರಣ ಇದುವರೆಗೂ ಕೂಡ ಪೋಸ್ಟ್ಪೋನ್ ಮಾಡ್ಕೊತಾನೆ ಬರ್ತಿದ್ದಾರೆ. ಬಟ್ ಇವಾಗ ಇದು ಲಾಸ್ಟ್ ಅಂತ ಹೇಳಿದ್ದಾರೆ. ಇಲ್ಲ ನೆಕ್ಸ್ಟ್ ಯಾವುದೇ ರೀತಿ ಟೈಮ್ ಕೊಡೋದಿಲ್ಲ ಸರ್ಕಾರದವರು. ಇನ್ನು ಡಿಸೆಂಬರ್ 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇನ್ನೂ ನಿಮ್ಮ ಪ್ಯಾನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿಲ್ಲ ಅಂದರೆ ಇನ್ನೂ 3 ದಿನ ಟೈಮ್ ಇದೆ. ಇವತ್ತು 28ನೇ ತಾರೀಕು. ಇನ್ನು 3 ದಿವಸದೊಳಗೆ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ತುಂಬಾ ತೊಂದರೆ ಆಗುತ್ತೆ. ಯಾಕಂದರೆ ಪ್ಯಾನ್ ಕಾರ್ಡ್ ಏನೇ ಇದಕ್ಕೂ ಕೂಡ ಬೇಕೇ ಬೇಕು. ಟ್ಯಾಕ್ಸ್ ರಿಟರ್ನ್ಸ್ಗಾಗಿರ್ಬೋದು, ಅಥವಾ ನೀವು ಏನೇ ದುಡ್ಡಿನ ವ್ಯವಹಾರ ಮಾಡಬೇಕು ಅಂತಂದರೆ ಫಸ್ಟ್ ಕೇಳೋದೆ ಪ್ಯಾನ್ ಕಾರ್ಡ್ ಕೊಡಿ ಅಂತ. ಸೊ ಪ್ಯಾನ್ ಕಾರ್ಡೇ ಡಿಆಕ್ಟಿವೇಟ್ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ನೀವು ಲಿಂಕ್ ಮಾಡಿಸ್ದಲೇ ಇದ್ದರೆ ನೆಕ್ಸ್ಟ್ ನಿಮ್ದು ಏನಾದರೂ ವಿತೌಟ್ ಡಿಆಕ್ಟಿವೇಟ್ ಆದರೂ ಕೂಡ ನೀವು ನಿಮ್ಮ ಪ್ಯಾನ್ ಕಾರ್ಡ್ನ ಯೂಸ್ ಮಾಡಿದ್ರೆ ನಿಮಗೆ 10,000 ರೂಪಾಯಿ ಫೈನ್ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆಮೇಲೆ ಡಿಸೆಂಬರ್ 31 ಲಾಸ್ಟ್. ಅಕಸ್ಮಾತ್ ನೀವು ಜನವರಿ 1 ನೀವು ಹೋಗಿ ಲಿಂಕ್ ಮಾಡಿಸ್ತೀನಿ ಅಂತಂದರೆ ನಿಮಗೆ ಆಗಲ್ಲ. 1,000 ರೂಪಾಯಿ ಫೈನ್ನ ಕಟ್ಟಬೇಕಾಗುತ್ತೆ. ಸೊ ಇವಾಗ ಏನಂದರೆ ಸುಮ್ಮನೆ ಒಂದು 50 ಅಥವಾ 100 ರೂಪೀಸ್ ಇಸ್ಕೊಂಡು ನಿಮಗೆ ಲಿಂಕ್ ಮಾಡಿಕೊಡ್ತಾರೆ. ಇಲ್ಲಾಂದರೆ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ನೀವು ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೋಬೋದು. ನಿಮಗೆ ಬೇಕು ಅಂದರೆ ಹೇಳಿ, ನಿಮಗೆ ನೆಕ್ಸ್ಟ್ನ ವೀಡಿಯೋದಲ್ಲಿ ನಿಮಗೆ ಹೇಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಲಿಂಕ್ ಮಾಡ್ಕೋಬೋದು ಅಂತ ತಿಳಿಸ್ತೀನಿ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನೀವು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗೆ ಹೋಗಿ ಮಾಡಿಸ್ಕೋಬೋದು. ಇನ್ನೂ 3 ದಿನ ಟೈಮ್ ಇದೆ. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾಕಂದರೆ ಪ್ಯಾನ್ ಕಾರ್ಡ್ ಅನ್ನೋದು ಇವಾಗ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದಕ್ಕೂ ಕೂಡ ಕೇಳ್ತಾರೆ. ಕ್ಯಾನ್ಸಲ್ ಆದಮೇಲೆ ಫೈನ್ ಕಟ್ಟು ಮಾಡಿಸ್ಕೊಳೋ ಬದಲು ಇವಾಗ ಟೈಮ್ ಇದ್ದಾಗ ಮಾಡಿಸ್ಕೊಂಬಿಡಿ. ಅಲ್ಲ, ತುಂಬ ಸತಿಯಿಂದ ಟೈಮ್ ಕೊಡ್ತಾನೆ ಇದ್ದಾರೆ. ಈ ಸತಿ ಕೊಡೋದಿಲ್ಲ ಅಂತ ಮುಂಚೆನೇ ಹೇಳಿದ್ದಾರೆ. ಯಾಕಂದರೆ ಈಗ ಆಲ್ರೆಡಿ 3-4 ಮಂತ್ಸಿಂದ ಇದು ಕೊಟ್ಟಿರೋದು. ಇನ್ನು 2-3 ದಿನ ಇದೆ. ನೀವು ಇನ್ನೂ ಮಾಡಿಸ್ಕೊಂಡಿಲ್ಲ ಅಂತಂದರೆ ಖಂಡಿತ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೀವು ಮಾಡಿಸಿದ್ದೀನಿ ಅಂತಂದರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ತುಂಬ ಜನ ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ 2-3 ತಿಂಗಳು ಟೈಮ್ ಇದೆಯಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಆಮೇಲೆ ಅದ್ರ ಬಗ್ಗೆ ಮರ್ತೇ ಹೋಗಿರ್ತಾರೆ. ಸೊ ಹಾಗಾಗಿ ಇನ್ನೂ 3 ದಿನ ಇರೋಂಗೆ ನಾನು ನಿಮಗೆ ವಿಡಿಯೋ ಮಾಡಿ ಎಚ್ಚರಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಲಿಂಕ್ ಆಗಿದೆಯಾ ಇಲ್ಲ ಡೌಟ್ ಇದೆ ಚೆಕ್ ಮಾಡ್ಕೊಳ್ಳಿ. ಮಾಡಿಲ್ಲ ಅಂದರೆ ಮಾಡಿಸೋದನ್ನ ಮರಿಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು, ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಏನೇ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬಗ್ಗೆ ಅಪ್ಡೇಟ್ ಬರಲಿ, ಖಂಡಿತ ನಾನು ನಿಮಗೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತಿರ್ತೀನಿ. ನಿಮಗೆ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.